ಹಲೋ, ಇವತ್ತು ನನ್ನ ಜೊತೆ ಇರೋದು ರಾಯಲ್ ಎನ್ಫೀಲ್ಡ್ನ ಮೀಟಿಯರ್ 350 2025 ಮಾಡೆಲ್. ಆ್ಯಂಡ್ ಲಾಸ್ಟ್ ಕಂಪೇರ್ ಮಾಡಿದ್ರೆ ಒಂದಷ್ಟು ಅಪ್ಡೇಟ್ಸ್ನ ಅವ್ರು ಇದರಲ್ಲಿ ಮಾಡಿದ್ದಾರೆ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದರಲ್ಲಿ ನಮಗೆ LED ಹೆಡ್ಲ್ಯಾಂಪ್ ಸಿಗ್ತಾ ಇದೆ, LED DRLs ಕೂಡ ಸಿಗುತ್ತೆ, ಅದೇ ರೀತಿ ಇಂಡಿಕೇಟರ್ಸ್ ಕೂಡ ನಮಗೆ LED ಸಿಗುತ್ತೆ. ಟೇಲ್ ಲ್ಯಾಂಪ್ ಕೂಡ ಅಷ್ಟೇ ನಮಗೆ ಕಂಪ್ಲೀಟ್ ಆಗಿ LED ಯೂನಿಟ್ಸ್ ಇವಾಗ ಬರ್ತಾ ಇದೆ. ಸೊ ಹಾಗಾಗಿ ಅದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಈ ಒಂದು ಬೈಕಲ್ಲಿ ನಮಗೆ ಸ್ಲಿಪ್ಪರ್ ಕ್ಲಚ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಒಂದು ರೈಡಿಂಗ್ನ ಎಕ್ಸ್ಪೀರಿಯನ್ಸ್ ಅನ್ನು ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಮಗೆ ಈ ಒಂದು ಬ್ರೇಕ್ ಲಿವರ್ ಮತ್ತೆ ಕ್ಲಚ್ ಲಿವರ್ ಏನಿದೆ ಇದೆರಡು ಕೂಡ ಅಡ್ಜಸ್ಟಬಲ್ ಸಿಗುತ್ತೆ ನಮಗೆ. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ರೀತಿಯಾಗಿ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಯಾವ ಒಂದು ಇದಕ್ಕೆ ಬೇಕು ಅಂತ ನಿಮ್ಮ ಕೈ ಸೈಜ್ ಎಷ್ಟಿದೆಯೋ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು. ಹಾಗಾಗಿ ತುಂಬಾ ಟಫ್ ಅಂತ ಅನ್ಸಲ್ಲ ನಮಗೆ ಬ್ರೇಕ್ ಹಿಡಿಯುವಾಗಲಾಗಲಿ, ಇಲ್ಲಾಂದ್ರೆ ಕ್ಲಚ್ ಹಿಡಿಯುವಾಗಲಾಗಲಿ. ಅಂಡ್ ಅದು ಒಂದು ಒಳ್ಳೆ ವಿಷಯ. ಇವಾಗ ನಮಗೆ ಅವರು ಈ ಒಂದು ಬೈಕಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರ ಒಂದು ಚೇಂಜಸ್ ಮಾಡಿದ್ದಾರೆ. ಚೇಂಜಸ್ ಅಂತಲ್ಲ, ಒಂದು ಆ್ಯಡ್ ಮಾಡಿದ್ದಾರೆ. ಸೊ ಅದೇನು ಅಂದ್ರೆ ನಮಗೆ ಈ ಒಂದು ಬೈಕಲ್ಲಿ ಟ್ರಿಪರ್ ಪಾಡ್ ಕೂಡ ಸಿಗ್ತಾ ಇದೆ. ಸೊ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನಾವು ಅದರಲ್ಲಿ ಹಾಕೊಂಡು ನೋಡ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಫೋನ್ನ ಆ್ಯಪ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೀವು ಯಾವ ಲೊಕೇಶನ್ಗೆ ಹೋಗಬೇಕು ಅದನ್ನ ಹಾಕೊಂಡು ಇಲ್ಲಿ ನಿಮಗೆ ಈ ಒಂದು ಟ್ರಿಪರ್ ಪಾಡಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ನಿಮಗೆ ತೋರಿಸುತ್ತೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಸೇಮ್ ಅದು ನಾರ್ಮಲ್ ಆಗಿದ್ದಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದೇ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ. ತುಂಬಾ ಜನದ ಸಮಸ್ಯೆ ಇದ್ದಿದ್ದೇನೆಂದ್ರೆ ಲಾಂಗ್ ಹೋಗುವಾಗ ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಅದನ್ನ ರಾಯಲ್ ಎನ್ಫೀಲ್ಡ್ ಅವ್ರು ಕೇಳಿಸ್ಕೊಂಡು ಅವ್ರು ಅದಕ್ಕೆ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ನ ಇಟ್ಟಿದ್ದಾರೆ. ಸೊ ನಿಮ್ಮ ಫೋನ್ನ ಆನ್ ದ ಗೋವಲ್ಲಿ ಚಾರ್ಜ್ ಮಾಡ್ಕೊಬೋದು. ಫೋನ್ ಹೋಲ್ಡರ್ ಇಟ್ಕೊಂಡು ಕೂಡ ಚಾರ್ಜ್ ಮಾಡ್ಬೋದು. ನಿಮ್ಮ ಜೋಬಲ್ ಇಟ್ರೂ ಕೂಡ ಅಷ್ಟೇ ವೈರ್ ಹಾಕೊಂಡು ಚಾರ್ಜ್ ಮಾಡ್ಕೊಬೋದು. ಸೊ ಹಾಗಾಗಿ ಎಲ್ಲೂ ಕೂಡ ಚಾರ್ಜ್ ಮಾಡೋಕ್ಕೆ ಅಂತ ಎಕ್ಸ್ಟ್ರಾ ಒಂದು ಪವರ್ ಬ್ಯಾಂಕ್ ಆಗಲಿ ಏನು ಕೂಡ ಕ್ಯಾರಿ ಮಾಡಬೇಕಂತ ಅವಶ್ಯಕತೆ ಈಗ ನಮಗೆ ಇಲ್ಲ. ಈ ಒಂದು ಬೈಕ್ ನಮಗೆ 20% ಎಥನಾಲ್ ಬ್ಲೆಂಡ್ ಆಗಿರುವಂತಹ ಒಂದು ಪೆಟ್ರೋಲ್ನ ಕೂಡ ನಮಗೆ ಇದರಲ್ಲಿ ಸಪೋರ್ಟ್ ಮಾಡುತ್ತೆ ಈಗ ಇದರಲ್ಲಿ. ಸೊ ಇದು ಆಕ್ಚುಲಿ ನಮಗೆ ಈ ಒಂದು ಬೈಕಲ್ಲಿ ಸಿಗುವಂಥ ಪ್ರಮುಖವಾದಂಥ ವಿಷಯಗಳು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.